ನಟ ದರ್ಶನ್ಗೆ ಹೆಚ್ಚುವರಿ ಟೆನ್ಷನ್. ಕೇಸ್ನ ಲೂಪ್ ಹೋಲ್ಸ್ ಮೇಲೆ ವಾದ. ಕಾಟೇರನಿಗೆ ಸಿಗುತ್ತಾ ಜಾಮೀನು? ಡಿ ಬಿಗ್ ಡೇ. ಹಾಗಿದ್ರೆ ರೇಣುಕಾಸ್ವಾಮಿ ಕೊಲೆ ತನಿಖೆಯಲ್ಲಿ ಲೋಪವಾಗಿದೆಯಾ? ಈ ಒಂದು ಆರೋಪ ಕೇಳಿ ಬರ್ತಾ ಇದೆ. ಜನರ ಶಹಬ್ಬಾಸ್ ಗಿರಿಯನ್ನ ಸಿಕ್ಕಿದಂತಹ ತನಿಖೆಯಲ್ಲಿ ಈಗ ಲೋಪಗಳು ಕಾಣಿಸ್ತಾ ಇದೆ, ಲೂಪ್ ಹೋಲ್ಸ್ ಇದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ತನಿಖಾಧಿಕಾರಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಲಾಗಿದೆ. ಈಗ ರೇಣುಕಾಸ್ವಾಮಿ ಕೊಲೆ ತನಿಖೆಯಲ್ಲಿ ಲೋಪ ಆಗಿದೆ ಅಂತ ಹೇಳಿ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ಜನರ ಶಹಬ್ಬಾಸ್ ಗಿರಿಗೂ ಕೂಡ ಇದು ಪಾತ್ರವಾಗಿತ್ತು ಈ ಕೇಸ್. ಯಾಕಂದ್ರೆ ದರ್ಶನ್ ಅವರನ್ನೇ ಬಂಧಿಸಿ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಪೊಲೀಸರಿಗೂ ಕೂಡ ಶಹಬ್ಬಾಸ್ ಗಿರಿಯನ್ನ ಹೇಳಲಾಗಿತ್ತು. ಬಟ್ ಈಗ ತನಿಖಾಧಿಕಾರಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸ್ಪೆಷಲಿ ಪೊಲೀಸ್ ಕಮಿಷನರ್ ಅನ್ನ ಭೇಟಿಯಾಗಿದ್ದಾರೆ ಸ್ನೇಹಮಯಿ ಕೃಷ್ಣ. ಮುಡಾ ಕೇಸ್ನಲ್ಲೂ ಕೂಡ ಇವರು ಈಗ ಸಾಕಷ್ಟು ಹೆಸರನ್ನ ಗಳಿಸಿರುವಂತದ್ದು. ಈಗ ಮತ್ತೆ ಈ ಕೇಸ್ನಲ್ಲಿ ಲೂಪ್ ಹೋಲ್ಸ್ ಇದೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ದಯಾನಂದ್ ಅವರನ್ನ ಭೇಟಿಯಾಗಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸಿಪಿ ಚಂದನ್ ಕುಮಾರ್ ವಿರುದ್ಧ ಕಳೆದ ತಿಂಗಳು ದೂರನ್ನ ದಾಖಲಿಸಿದ್ದಾರೆ. ಇದೀಗ ತನಿಖೆ ನಡೆಸಿ ವರದಿ ಕೊಡುವಂತೆ ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಪಶ್ಚಿಮ ವಿಭಾಗ ಡಿಸಿಪಿ ಗಿರೀಶ್ಗೆ ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯ ಕಮಿಷನರ್ಗೆ ಮನವಿಯನ್ನ ಮಾಡಿರೋ ಸ್ನೇಹಮಯಿ ಕೃಷ್ಣ ತನಿಖಾಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ತನಿಖೆಯಲ್ಲೇ ಸಾಕಷ್ಟು ಲೂಪ್ ಹೋಲ್ಸ್ ಇದೆ, ಲೋಪಗಳು ಆಗಿದೆ, ಅದ್ರ ಬಗ್ಗೆ ನೀವು ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಸ್ವತಃ ಈಗ ಸ್ನೇಹಮಯಿ ಕೃಷ್ಣ ಅವರು ಕಮಿಷನರ್ ಅವರನ್ನ ಭೇಟಿಯಾಗಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಎಸಿಪಿ ಚಂದನ್ ಅವರು ಇದ್ದಾರಲ್ಲ, ಕಳೆದ ತಿಂಗಳೇ ಈಗ ದೂರ ದಾಖಲು ಮಾಡಿರುವಂಥದ್ದು. ಬಟ್ ಇಲ್ಲಿ ನೀವು ಖುದ್ದು ಈಗ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಕಮಿಷನರ್ ಅವರ ಹತ್ರ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಸ್ನೇಹಮಯಿ ಕೃಷ್ಣ ಮುಡಾ ಕೇಸ್ನಲ್ಲೂ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಬಟ್ ಈಗ ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲೂ ಕೂಡ ತನಿಖೆಯಲ್ಲೇ ಸಾಕಷ್ಟು ಲೂಪ್ ಹೋಲ್ಸ್ ಇದೆ ಅಂತ ಹೇಳಿ ದೂರನ್ನ ದಾಖಲು ಮಾಡಿದ್ದಾರೆ. ಕಮಿಷನರ್ಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ಆ ದೂರಿನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ? ಚೈತ್ರ, ಈಗ ಪ್ರಮುಖವಾಗಿ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿ ಅದಾದ ಬಳಿಕ ಈಗ ಅಡಿಷನಲ್ ಚಾರ್ಜ್ ಶೀಟ್ ಅನ್ನು ಕೂಡ ಈಗ ಪೊಲೀಸ್ ತನಿಖಾಧಿಕಾರಿಗಳು ಸಲ್ಲಿಕೆಯನ್ನ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈಗ ಆರೋಪಿಗ ಎಲ್ಲರೂ ಕೂಡ ಈಗ ಜಾಮೀನಿಗೋಸ್ಕರ ಈಗ ಕೋರ್ಟ್ ಮೆಟ್ಟಿಲರು ಕೂಡ ಹತ್ತಿರುವಂತದ್ದು. ಇದೇ ಒಂದು ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಈಗ ಕಮಿಷನರ್ ಅವರನ್ನ ಮನವಿ ಮಾಡಿಕೊಂಡಿರುವಂತದ್ದು ಏನಂದ್ರೆ, ಹಿಂದೆ ಸೆಪ್ಟೆಂಬರ್ ತಿಂಗಳಲ್ಲೇ ಈ ಒಂದು ಪ್ರಕರಣದಲ್ಲಿ ಏನು ಸಮಸ್ಯೆಗಳಿದೆ, ಲೋಪಗಳಿದಾವೆ, ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಿಲ್ಲ, ಇದರಲ್ಲಿ ಪೊಲೀಸ್ ಅಧಿಕಾರಿಗಳ ವೈಫಲ್ಯತೆ ಇದೆ, ತನಿಖಾಧಿಕಾರಿಗಳ ವೈಫಲ್ಯತೆ ಇದೆ ಅನ್ನೋ ರೀತಿ ದೃಷ್ಟಿಕೋನದಲ್ಲಿ ಸೆಪ್ಟೆಂಬರ್ 18ನೇ ತಾರೀಕು ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ದೂರನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಬ್ಯಾಟ್ರಾಯನಪುರ ಒಂದು ಎಸಿಪಿ ಮಟ್ಟದಲ್ಲಿ ಅದನ್ನ ತನಿಖೆ ಕೂಡ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಅವರು ಎಲ್ಲ ರೀತಿಯಲ್ಲಿ ತನಿಖೆ ಮಾಡಲಾಗ್ತಾ ಇದೆ, ಅದನ್ನ ನೀವು ನ್ಯಾಯಾಲಯದಲ್ಲಿ ನೀವು ಬಗೆಹರಿಸಿಕೊಳ್ಳಿ ಅನ್ನೋ ರೀತಿಯಲ್ಲಿ ಕೂಡ ಅವರು ರಿಪೋರ್ಟ್ ಅನ್ನ ಹಿಂಬರವನ್ನ ಕೊಟ್ಟಿದ್ರು. ಆದ್ರೆ ಈಗ ಇವತ್ತು ಮತ್ತೆ ಪೊಲೀಸ್ ಕಮಿಷನರ್ ಕಚೇರಿಗೆ ಇವತ್ತು ಭೇಟಿ ಕೊಟ್ಟಂತಹ ಸ್ನೇಹಮಯಿ ಕೃಷ್ಣ ಮೌಖಿಕವಾಗಿ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ಈ ಒಂದು ತನಿಖೆ ಸರಿಯಾದ ರೀತಿಯಲ್ಲಿ ಆಗಬೇಕು, ತನಿಖಾಧಿಕಾರಿಗಳೇನಿದ್ದಾರೆ ಅವರು ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಿಲ್ಲ, ಇದರಲ್ಲಿ ಸಾಕಷ್ಟು ಲೋಪಗಳಿದಾವೆ, ತನಿಖೆಯಲ್ಲಿ ಸಾಕ್ಷಿಗಳ ವಿಚಾರದಲ್ಲಿ ಕೂಡ ಅದರ ಸರಿಯಾದ ರೀತಿಯಲ್ಲಿ ಸಂಗ್ರಹ ಮಾಡಿಲ್ಲ, ಮತ್ತೆ ತನಿಖಾಧಿಕಾರಿಗಳು ಅವರು ಎಲ್ಲರೂ ಕೂಡ ಇದರಲ್ಲಿ ವಿಫಲರಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಆ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಯನ್ನ ಕೊಡ್ತೇವೆ ಅಂತೇಳಿ ಮತ್ತೆ ಆ ಬಗ್ಗೆ ಕೂಡ ಕಮಿಷನರ್ಗೆ ಇವತ್ತು ಮೌಖಿಕವಾಗಿ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಕಮಿಷನರ್ ಕೂಡ ಇವತ್ತು ಡಿಸಿಪಿ ಅವರಿಗೆ ಈ ಒಂದು ತನಿಖೆಯನ್ನ ಸರಿಯಾದ ರೀತಿಯಲ್ಲಿ ಮಾಡಿ ತನಿಖೆಯನ್ನ ರಿಪೋರ್ಟ್ ಕೊಡಬೇಕು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಏನ್ ಕಂಪ್ಲೇಂಟ್ ಅನ್ನ ಇವರು ಕೊಟ್ಟಿದ್ರು ಸ್ನೇಹಮಯಿ ಕೃಷ್ಣ, ಆ ಬಗ್ಗೆ ತನಿಖೆಯನ್ನ ಮಾಡಿ ರಿಪೋರ್ಟ್ ಕೊಡೋಕೆ ಒಂದು ಮೌಖಿಕವಾಗಿ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಪಶ್ಚಿಮ ವಿಭಾಗದ ಡಿಸಿಪಿ ಆಗಿರುವಂತಹ ಗಿರೀಶ್ ಅವರು ಈ ವಿಚಾರಕ್ಕೆ ಅಂದ್ರೆ ಈ ಒಂದು ದೂರಿಗೆ ಸಂಬಂಧಪಟ್ಟಂತೆ ಅವರು ಈಗ ರಿಪೋರ್ಟ್ ಕೊಡುವಂತ ನಿಟ್ಟಿನಲ್ಲಿ ಎಲ್ಲ ಒಂದು ತನಿಖೆಯನ್ನ ಮಾಡಿ ರಿಪೋರ್ಟ್ ಕೊಡೋಕೆ ಒಂದು ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಅವರಿಗೆ ಆ ಬಗ್ಗೆ ಕೂಡ ಅವರು ಒಪ್ಕೊಂಡಿರುವಂತದ್ದು. ಮತ್ತೆ ಸ್ನೇಹಮಯಿ ಕೃಷ್ಣವರ ಈ ಒಂದು ಆರೋಪ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತ ದೂರು ಏನಿದೆ, ದೂರಿಗೆ ಸಂಬಂಧಪಟ್ಟಂತೆ ನಾವು ತನಿಖೆಯನ್ನ ಮಾಡ್ತೇವೆ ಅಂತ. ಯಾಕಂದ್ರೆ ಇವರು ಕೇವಲ ಕಮಿಷನರ್ ಅಷ್ಟೇ ಅಲ್ಲದೆ ಅವರು ಲಾ ಅಂಡ್ ಆರ್ಡರ್ ಎಡಿಜಿಪಿ ಅವರಿಗೂ ಕೂಡ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು, ಈ ಒಂದು ತನಿಖೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತೇಳಿ ಅವರ ಒಂದು ಆರೋಪ ಇರುವಂತದ್ದು. ತನಿಖಾಧಿಕಾರಿ ಆಗಿರುತ್ತಾರೆ, ಆ ತನಿಖಾಧಿಕಾರಿಗಳು ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಿಲ್ಲ, ಮತ್ತೆ ಇದರಲ್ಲಿ ಸಾಕ್ಷ್ಯಗಳ ಸಂಗ್ರಹ ಆಗಿಲ್ಲ, ಮತ್ತೆ ಇದರಲ್ಲಿ ಸಾಕಷ್ಟು ಲೋಪಗಳಿದೆ ಅಂತ. ಅದನ್ನು ಯಾವ ರೀತಿ ಇವರು ಆರೋಪ ಮಾಡಿದ್ರೆ ಗಂಗಾಧರ್, ಈಗ ಲೂಪ್ ಹೋಲ್ಸ್ ಇದೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಿದ್ದಾರೆ. ಬಟ್ ಏನ್ ಲೂಪ್ ಹೋಲ್ಸ್ ಅಂತೆ, ಆ ಲೂಪ್ ಹೋಲ್ಸ್ ಗೆ ಇವ್ರ ಹತ್ರ ಏನಾದ್ರೂ ದಾಖಲೆಗಳು ಇದೆಯಂತ, ದಾಖಲೆಗಳನ್ನ ಏನಾದ್ರೂ ತನಿಖಾಧಿಕಾರಿಗಳಿಗೆ ಕೊಟ್ಟಿದಾರಂತ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ?
ಎಸ್, ಖಂಡಿತವಾಗಿಯೂ ಸೇಹಮೈ ಕೃಷ್ಣ ಅವರು ಅಂದ್ರೆ ಈಗ ಆರೋಪ ಮಾಡ್ತಾರೋ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಏನ್ ಎವಿಡೆನ್ಸ್ ಇದೆ ಅವನ್ನ ಕೊಡು ಅಂತ ಹೇಳಿ ಖಂಡಿತವಾಗಿಯೂ ಕೂಡ ತನಿಖಾಧಿ ಅಂದ್ರೆ ಈಗ ಏನು ಡಿಸಿಪಿ ಅವರಿಗೆ ಏನು ಒಪ್ಪಿಸಿದ್ದಾರೆ ಅಂದ್ರೆ ರಿಪೋರ್ಟ್ ಕೊಡಿ ಅಂತೇಳಿ ಅವರು ಖಂಡಿತವಾಗಿಯೂ ಕೂಡ ಕೇಳ್ತಾರೆ. ಮತ್ತೆ ಹಿಂದೆಯೂ ಕೂಡ ಕೇಳಿದ್ರು. ಅವ್ರು ಹೇಳ್ತಾ ಇರುವಂತದ್ದು ತನಿಖಾಧಿಕಾರಿ ಆಗಿರುವಂತಹ ಚಂದನ್ ಕುಮಾರ್ ಆಗಿರ್ಬೋದು, ಮತ್ತೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಆಗಿರ್ಬೋದು, ಮತ್ತೆ ವಿನಯ್ ಅವರ ಮೇಲೆ ಏನು ಆರೋಪ ಕೇಳಿ ಬರ್ತಾ ಇದೆ, ಆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನ ಪ್ರಾಥಮಿಕ ಹಂತದಿಂದಲೇ ಸಂಗ್ರಹ ಮಾಡಿಲ್ಲ ಅಂತೇಳಿ ಇವರ ಗಂಭೀರ ಆರೋಪ. ಆದ್ರೆ ಈಗ ಈ ಒಂದು ಪ್ರಕರಣದಲ್ಲಿ ಸರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಎಸ್ಪಿಪಿ ಅವರು ಪ್ರಬಲವಾದಂತಹ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿದ್ದಾರೆ. ಮತ್ತೆ ಅದೇ ರೀತಿಯಾಗಿ ಒಳ್ಳೆ ರೀತಿಯಲ್ಲಿ ಆರೋಪಿಗಳಿಗೆ ಜಾಮೀನು ಸಿಗದ ರೀತಿಯಲ್ಲಿ ಎಲ್ಲಾ ರೀತಿಯ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿದ್ದಾರೆ ಅಂತ ಹೇಳ್ತಾ ಇರುವಂತದ್ದು ಅವರ ಪೊಲೀಸ್ ತನಿಖಾಧಿಕಾರಿಗಳು. ಆದ್ರೆ ಇಲ್ಲಿ ಪ್ರಮುಖವಾಗಿ ಇವರ ಒಂದು ಅಲಿಗೇಷನ್ ಸಂಬಂಧಪಟ್ಟಂತೆ ಈಗ ಅವರು ಕೂಡ ರಿಪೋರ್ಟ್ ಅನ್ನ ಕೇಳ್ತಾರೆ. ಅದಕ್ಕೆ ಪೂರಕವಾದಂತಹ ಎಲ್ಲ ರಿಪೋರ್ಟ್ ಅನ್ನ ಕೊಡಬೇಕು, ಸಾಕ್ಷ್ಯಗಳನ್ನ ಕೊಡಬೇಕಾಗುತ್ತೆ. ಆದ್ರೆ ಈ ಒಂದು ಆರೋಪಕ್ಕೆ ಮತ್ತೆ ದೂರಿಗೆ ಸಂಬಂಧಪಟ್ಟಂತೆ ಏನು ಒಂದು ಇವರು ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ಅನ್ನ ಕೊಡಿ ಅಂತೇಳಿ ಡಿಸಿಪಿಗೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಡಿಸಿಪಿ ಗಿರೀಶ್ ಅವರು ಯಾವ ರೀತಿ ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಚೈತ್ರ. ಓಕೆ ಗಂಗಾಧರ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಸ್ನೇಹಮಯಿ ಕೃಷ್ಣ ಅವರು ಕಮಿಷನರ್ ಅವರನ್ನ ಭೇಟಿಯಾಗಿದ್ದಾರೆ. ಕಮಿಷನರ್ ಅವರನ್ನ ಭೇಟಿ ಆದ್ಮೇಲೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸಿಪಿ ಚಂದನ್ ಕುಮಾರ್ ಅವರು ಸರಿಯಾದ ರೀತಿ ತನಿಖೆ ನಡೆಸಿಲ್ಲ. ಅಪರಾಧ ಕೃತ್ಯದಲ್ಲಿ ಸ್ವತಃ ಕಾಮಾಕ್ಷಿ ಪಾಳ್ಯದ ಉಪ ಪೊಲೀಸ್ ನಿರೀಕ್ಷಕ ವಿನಯ್ ಮತ್ತು ಪೊಲೀಸ್ ನಿರೀಕ್ಷಕ ಗಿರೀಶ್ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಅವ್ರನ್ನೂ ಕೂಡ ಮಾಡಬೇಕಾಗಿತ್ತು. ಆದರೆ ಅವ್ರನ್ನ ರಕ್ಷಣೆ ಮಾಡುವ ದುರುದ್ದೇಶದಿಂದ ಹಲವಾರು ನೈಜ ಸಾಕ್ಷ್ಯಗಳನ್ನು ನಾಶಪಡಿಸಿ ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿಪಡಿಸಿ ಸುಳ್ಳು ದೋಷಾರೋಪಣ ಪತ್ರ ಸಲ್ಲಿಸಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಒಂದು ವಿಚಾರಣೆ ಮಾಡಿ ಮುಂದುವರೆದ ತನಿಖೆಯನ್ನು ನಡೆಸಬೇಕು ಅಂತೇಳಿ ನಾನು 18/9/2024 ಡಿಜಿಪಿ ಮತ್ತು ಪೊಲೀಸ್ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೆ. ನಾನು ಎಸಿಪಿ ವಿರುದ್ಧ ದೂರ ಅರ್ಜಿ ಕೊಟ್ಟಿದ್ದರೆ ಅದಕ್ಕೆ ಸಮಾನಾಂತರ ಅಧಿಕಾರಿಯಾದ ಬ್ಯಾಟರಾಯನಪುರ ಎಸಿಪಿ ಅವರು ಒಂದು ವಿಚಾರಣೆ ನಡೆಸಿ ನನಗೆ ನೀವು ಹಿಂಬಾರನ್ನು ಕೊಟ್ಟಿದ್ದಾರೆ. ಆದರೆ ನನ್ನ ಅರ್ಜಿ ಸುಳ್ಳು ಅಥವಾ ಸತ್ಯ ಅಂತ ಏನೂ ಕೂಡ ಸ್ಪಷ್ಟವಾಗಿ ತಿಳಿಸಿದೆ. ನೀವು ನ್ಯಾಯಾಲಯದೊಳಗೆ ಬಗೆಹರಿಸ್ಕೊಳ್ಳಿ ಅಂತೇಳಿ. ಹಾಗಾಗಿ ಈ ದಿನ ನಾನು ಎಡಿಜಿಪಿ ಇಲ್ಲ ಕಾನೂನು ಸುವ್ಯವಸ್ಥೆಯ ಶ್ರೀ ಹಿತೇಂದ್ರ ಅವರನ್ನ ಭೇಟಿ ಮಾಡಿ ಮಾತನಾಡಿದಾಗ ಅವರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಈಗ ನಾನು ಅವ್ರನ್ನ ಭೇಟಿ ಮಾಡಿದೆ. ನಾನು ಇದನ್ನು ಮನವಿಯನ್ನು ಮಾಡ್ಕೊಂಡಾಗ ಅವರು ಈ ನನ್ನ ಅರ್ಜಿಗೆ ಸಂಬಂಧಪಟ್ಟಾಗೆ ಡಿಸಿಪಿ ಗಿರೀಶ್ ಅವರಿಗೆ ವಿಚಾರಣೆ ಮಾಡಿ ವರದಿ ಕೊಡೋಕ್ಕೆ ಆದೇಶ ಮಾಡಿದರು.